ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇವತ್ತಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ ಸಬರದ್ ಅವರ ಲಿಂಗಾಯತ ಧರ್ಮ ಹಾಗೂ ಕವಿತಾ ಆರ್ ಹಳ್ಳಿ ನೆಲೋಗಿ ಅವರ ಬರಡು ಭೂಮಿಯ ಬದುಕು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸುಲೇಖಾ ಮಾಲಿ ಪಾಟೀಲ್. ಕಲಬುರಗಿಯ ಪಲ್ಲವಿ ಪ್ರಕಾಶನವು ಡಾಕ್ಟರ್ ಬಸವರಾಜ ಸಬರದ್ ಅವರ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದು, ಈ ಕೃತಿ ಅವರ ಇತರ ಕೃತಿಗಳಿಗಿಂತ ಭಿನ್ನವಾಗಿದೆ ಮತ್ತು ವಿಶಿಷ್ಟವಾದುದಾಗಿದೆ. ಇಲ್ಲಿ ಶರಣರ ಧರ್ಮ ಮತ್ತು ತತ್ವಗಳು ಸೊಗಸಾಗಿ ಬೆರೆತುಕೊಂಡಿವೆ. ವಚನ ಸಾಹಿತ್ಯ ಸಂಶೋಧನೆಗೆ ಸಂಬಂಧಿಸಿದಂತೆ ಡಾಕ್ಟರ್ ಸಬರದ್ ಅವರ ಅನೇಕ ಕೃತಿಗಳು ಪ್ರಕಟವಾಗಿವೆ. ಅವುಗಳಲ್ಲಿ ಈ ಕೃತಿ ತುಂಬಾ ವಿಶಿಷ್ಟವಾದುದಾಗಿದೆ. ಇಂಥ ಮಹತ್ವದ ಕೃತಿಯನ್ನು ನಮ್ಮದೇ ಪ್ರಕಾಶನದಿಂದ ಪ್ರಕಟಿಸಲು ಸಂತೋಷವೆನಿಸುತ್ತದೆ ಎಂದು ಪ್ರಕಾಶಕರಾದ ಡಾಕ್ಟರ್ ವಿಜಯಶ್ರೀ ಸಬರದ್ ಅವರು ಪ್ರಕಾಶಕರ ನುಡಿಯಲ್ಲಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಈ ಕೃತಿಯು ಪ್ರಥಮವಾಗಿ 2023 ಮುದ್ರಣಗೊಂಡಿದ್ದು 338 ಪುಟಗಳ ಈ ಕೃತಿಯ ಬೆಲೆಯು ₹150. ಕೃತಿಯ ಶೀರ್ಷಿಕೆಗೆ ಅನುಗುಣವಾಗಿ ಮುಖಪಟದ ವಿನ್ಯಾಸವನ್ನು ಶ್ರೀ ಪುಂಡಲಿ ಕಲ್ಲಿಗನೂರು ಸುಂದರವಾಗಿ ಬಿಡಿಸಿದ್ದಾರೆ. ಶರಣ ಸಾಹಿತ್ಯ ಸಂಶೋಧನೆಗೆ ಸಂಬಂಧಿಸಿದಂತೆ ಈಗಾಗಲೇ ನನ್ನ ಹಲವು ಕೃತಿಗಳು ಪ್ರಕಟವಾಗಿವೆ. ಆದರೆ ಈ ಕೃತಿ ತುಂಬಾ ವಿಶಿಷ್ಟವಾದವಾಗಿದೆ ಎಂದು ಲೇಖಕರಾದ ಡಾಕ್ಟರ್ ಬಸವರಾಜ ಸಬರದ್ ಹೇಳಿದ್ದಾರೆ. ಈ ಕೃತಿಯಲ್ಲಿ ಧರ್ಮ ಸಾಹಿತ್ಯ ಎರಡೂ ಮೇಳೈಸಿವೆ. ಶರಣರ ವಚನಗಳನ್ನೇ ಆಕರವನ್ನಾಗಿಟ್ಟುಕೊಂಡು ಇಲ್ಲಿ ಲಿಂಗಾಯತ ಧರ್ಮವನ್ನು ಕಟ್ಟಲಾಗಿದೆ ಎಂಬ ಲೇಖಕರ ಮಾತು ಸತ್ಯವಾದುದಾಗಿದೆ. ಜಾಗತಿಕ ಲಿಂಗಾಯತ ಧರ್ಮದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಎಸ್.ಎಂ. ಜಾಮದಾರ್ ಅವರು ಈ ಕೃತಿಗೆ ಮುನ್ನುಡಿಯನ್ನು ಬರೆದಿದ್ದು, ಶರಣರ ಧರ್ಮ, ದೇವರು, ದೇವಾಲಯ ಎಂಬ ಭಾಗದಲ್ಲಿ ಲಿಂಗಾಯತ ಧರ್ಮದ ವಿಶಿಷ್ಟ ಲಕ್ಷಣಗಳನ್ನು ವಿಶ್ಲೇಷಿಸಿದ್ದಾರೆ. ಸಬರದ್ ಅವರು ಈಗಾಗಲೇ ಬರೆದಿರುವ ಗ್ರಂಥಗಳಿಗಿಂತ ಇದು ಭಿನ್ನವಾಗಿದೆ ಎಂದು ಹೇಳುತ್ತಾ, ಅವರ ವಾದಗಳ ಎಲ್ಲ ಅಂಶಗಳಿಗೂ ಮೂಲ ಆಧಾರವಾಗಿ ಶರಣರ ವಚನಗಳನ್ನೇ ಬಳಸಿಕೊಂಡಿದ್ದಾರೆ. ಅದು ಈ ಗ್ರಂಥದ ವಿಶೇಷತೆಗಳಲ್ಲಿ ಒಂದಾಗಿದೆ ಎಂದು ಜಾಮದಾರ್ ಅವರು ಹೆಮ್ಮೆಯಿಂದ ನುಡಿದಿದ್ದಾರೆ. ಈ ಲಿಂಗಾಯತ ಧರ್ಮ ಗ್ರಂಥದ ಬೆನ್ನುಡಿಯನ್ನು ಬೆಂಗಳೂರಿನ ಶರಣ ಸಾಹಿತಿಗಳಾದ ಗೋರು ಚನ್ನಬಸಪ್ಪನವರು ಬರೆದಿದ್ದಾರೆ. ಡಾಕ್ಟರ್ ಸಬರದ್ ಅವರ ಸಂಶೋಧನೆಯ ಬೆಳಕಿನಲ್ಲಿ ಲಿಂಗಾಯತ ಧರ್ಮದ ಹೊಸ ಆಯಾಮಗಳು ಇಲ್ಲಿ ಪ್ರಕಟವಾಗಿವೆ. ಇದು ಕೇವಲ ಒಂದು ಧರ್ಮ ಮಾತ್ರವಾಗಿರದೆ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತದೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಈ ಕೃತಿಯ ಪ್ರಾರಂಭದ ಅಧ್ಯಾಯದಲ್ಲಿ ಲಿಂಗಾಯತ ಧರ್ಮದ ಪರಿಕಲ್ಪನೆಗಳಾದ ಧರ್ಮ, ದೇವರು, ದೇವಾಲಯ ಬಗೆಗೆ ಚರ್ಚಿಸಲಾಗಿದೆ. ಧರ್ಮವೆಂದರೆ ಧಾರಣ ಮಾಡಿದ್ದು ಎಂದು ಒಂದರ್ಥವಿದ್ದರೆ, ನಿಯಮ, ಆಚಾರ, ಪುಣ್ಯ ಎಂಬ ಇತರ ಧರ್ಮಗಳಿವೆ ಎಂದು ಲೇಖಕರು ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮವು ಬಸವಾದಿ ಶಿವಶರಣರಿಂದ ಸ್ಥಾಪನೆಯಾಯಿತು. ಬಸವಣ್ಣನವರ ನೇತೃತ್ವದಲ್ಲಿ ಈ ಧರ್ಮ ಹುಟ್ಟಿದ್ದರಿಂದ ಇದಕ್ಕೆ ಬಸವ ಧರ್ಮವೆಂದು, ಇಷ್ಟಲಿಂಗ ಧಾರಣೆ ಕಡ್ಡಾಯವಾಗಿದ್ದರಿಂದ ಲಿಂಗಾಯತ ಧರ್ಮವೆಂದು ಕರೆಯುತ್ತಾರೆ. ದಯವೇ ಧರ್ಮದ ಮೂಲವಯ್ಯ ಎಂಬ ಧ್ಯೇಯ ನುಡಿಯ ಮೇಲೆ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು. ಎಲ್ಲವನ್ನು ತೊರೆದು ಸನ್ಯಾಸಿಯಾಗೆಂದು ಹೇಳುವುದು ಲಿಂಗಾಯತ ಧರ್ಮವಲ್ಲ. ಎಲ್ಲವನ್ನು ಅನುಭವಿಸಿ ಸಂಸಾರವನ್ನು ಗೆಲ್ಲು ಎಂದು ಹೇಳುವುದು ಲಿಂಗಾಯತ ಧರ್ಮವಾಗಿದೆ. ದೇವರು ಎಲ್ಲ ಧರ್ಮಗಳ ಕೇಂದ್ರವಾಗಿದ್ದಾನೆ. ಶರಣರು ಚಾರ್ವಾಕರಂತೆ ದೇವರ ಕಲ್ಪನೆಯನ್ನು ತಿರಸ್ಕರಿಸುವುದಿಲ್ಲ. ಬೌದ್ಧರಂತೆ ದೇವರ ಬಗ್ಗೆ ಮೌನವಾಗಿರುವುದಿಲ್ಲ. ಉಳಿದ ಧರ್ಮದವರಂತೆ ಯಾರನ್ನೂ ಇವರು ದೇವರೆಂದು ಪರಿಗಣಿಸುವುದಿಲ್ಲ. ಈ ಕಾರಣಕ್ಕಾಗಿಯೇ ಈ ಧರ್ಮ ವಿಚಿತ್ರವಾಗಿದೆ ಎನ್ನುತ್ತಾ ಇತ್ತ ಆಸ್ತಿಕವೂ ಆಗಿರದ, ಅತ್ತ ನಾಸ್ತಿಕವೂ ಆಗಿರದ ತುಂಬ ವಿಶಿಷ್ಟ ಧರ್ಮ ಇದಾಗಿದೆ. ಶರಣರು ದೇವರನ್ನು ಒಪ್ಪುತ್ತಾರೆ, ನಂಬುತ್ತಾರೆ, ಪೂಜಿಸುತ್ತಾರೆ. ಆದರೆ ಉಳಿದ ಧರ್ಮಗಳಲ್ಲಿರುವ ದೇವರಂತೆ ಇವರ ದೇವರಿಲ್ಲ. ಉಳಿದ ಧರ್ಮಗಳ ದೇವರು ಮೂರ್ತ ರೂಪದಲ್ಲಿದ್ದರೆ ಇವರ ದೇವರು ಅಮೂರ್ತನಾಗಿದ್ದಾನೆ ಎಂದು ಲೇಖಕರು ತಿಳಿಸಿದ್ದಾರೆ. ಲಿಂಗಾಯತ ಧರ್ಮವು ಪರವನ್ನು ತಿರಸ್ಕರಿಸುವುದಿಲ್ಲ, ಇಹವನ್ನು ಕಡೆಗಣಿಸುವುದಿಲ್ಲ. ಇಹದ ಮೂಲಕವೇ ಪರವನ್ನು ಕಂಡು ಆತ್ಮನ ಮೂಲಕವೇ ಪರಮಾತ್ಮನನ್ನು ಕಂಡುಕೊಂಡ ವಿಶಿಷ್ಟ ಧರ್ಮ ಲಿಂಗಾಯತ ಧರ್ಮ ಎಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೇಖಕರು. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸತಿ ಪರ ದೈವಗಳಿಗರಗದಿಪ್ಪುದೇ ನೇಮ ಅಂಥೇಳಿ ಶರಣೆ ಸತ್ಯಕ್ಕರು ಹೇಳಿದ್ದಾರೆ. ಸತ್ಯಕ್ಕನು ಮೌಢ್ಯ ವತಾಚನೆಗಳನ್ನು ಕುರಿತು ಕಟುವಾಗಿ ಟೀಕಿಸಿದ್ದಾಳೆ. ಹೀಗೆ ದೇವರ ಬಗ್ಗೆ ಅನೇಕ ಶರಣರು ತಮ್ಮ ವಚನಗಳಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ದೇವರು ಹೊರಗಿರದೆ ಒಳಗಿದ್ದಾನೆ, ಮೇಲಿರದೆ ಕೆಳಗಿದ್ದಾನೆ. ಇಂಥ ವಿಶಿಷ್ಟ ದೇವರನ್ನು ಕಂಡುಕೊಂಡ ಲಿಂಗಾಯತ ಧರ್ಮವು ಸಹಜವಾಗಿಯೇ ವಿಶಿಷ್ಟವಾಗಿದ್ದು ಸ್ವತಂತ್ರ ಧರ್ಮವಾಗಿದೆ. ದೇವಾಲಯ ಶರಣರ ದೇವರ ಪರಿಕಲ್ಪನೆ ಹೇಗೆ ಹೊಸದೋ ಅದೇ ರೀತಿ ಅವರ ದೇವಾಲಯ ಕಲ್ಪನೆಯೂ ಹೊಸದಾಗಿದೆ. ಹೊರಗಿನ ಮೂರ್ತಿ ದೇವರುಗಳನ್ನು ನಿರಾಕರಿಸಿದ ಮೇಲೆ
ಅವರಿಗೆ ದೇವಾಲಯಗಳ ಅಗತ್ಯವೇ ಕಂಡುಬರಲಿಲ್ಲ. ಆತ್ಮನೇ ಪರಮಾತ್ಮನೆಂದು ಹೇಳಿದ ಹಾಗೆ ದೇಹವೇ ದೇಗುಲವೆಂದು ಹೇಳಿದರು. ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಈ ವಚನದಲ್ಲಿ ಸ್ಥಾವರ ದೇವಾಲಯಗಳ ನಿರ್ಮಾಣವನ್ನು ಕೈಬಿಟ್ಟು ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೊಳ್ಳುವ ಹೊಸ ವಿಚಾರವನ್ನು ನಾವಿಲ್ಲಿ ಕಾಣಬಹುದು. ದೇಹದೊಳಗೆ ದೇವಾಲಯವಿರುವಾಗ ಬೇರೆ ದೇವಾಲಯ ಏಕಯ್ಯ ಎಂದು ಅಲ್ಲಮಪ್ರಭು ಹೇಳಿದ್ದಾರೆ. ಶರಣರ ಸಾಮಾಜಿಕ ಸಿದ್ಧಾಂತಗಳು ಇಲ್ಲಿ ನಾವು ಮೊದಲಿಗೆ ಕಾಯಕ ಬಗ್ಗೆ ನೋಡುವುದಾದರೆ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿದ್ದು ಶರಣರ ಧಾರ್ಮಿಕ ಸಿದ್ಧಾಂತವಾದರೆ, ಕಾಯದಿಂದಲೇ ಕಾಯಕವನ್ನು ಕಟ್ಟಿದ್ದು ಅವರ ಸಾಮಾಜಿಕ ಸಿದ್ಧಾಂತವಾಗಿದೆ. ಕಾಯದಿಂದಲೇ ಸಕಲ ಸಾಧನೆ ಸಾಧ್ಯವೆಂದು ತಿಳಿ ಹೇಳಿದ ವಚನಕಾರರು ಕಾಯಕದಿಂದ ಆ ದೇವರನ್ನು ಕಾಣಲು ಸಾಧ್ಯವೆಂದು ಸ್ಪಷ್ಟಪಡಿಸಿದರು. ಆಗ ಕಾಯಕವೇ ಕೈಲಾಸವಾಯಿತು, ದಯವೇ ಧರ್ಮವಾಯಿತು, ಜೀವನೇ ದೇವನಾದ. ಇದು ಆದದ್ದು ಶರಣರ ಕ್ರಾಂತಿಯಿಂದ ಮಾತ್ರ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ ಎಂಬ ಬಸವಣ್ಣನವರ ವಚನದಲ್ಲಿ ಈ ಸೈದ್ಧಾಂತಿಕತೆಯ ಸ್ಪಷ್ಟತೆಯನ್ನು ಕಾಣುತ್ತೇವೆ. ವೃತ್ತಿ ತಾರತಮ್ಯ ನಿವಾರಣೆ ಮಾಡಲಿಕ್ಕೆ ಈ ದೇಶದ ಸಮಾಜ ವ್ಯವಸ್ಥೆಯಲ್ಲಿ ವೃತ್ತಿಗಳೇ ಜಾತಿಗಳಾಗಿ ಬೆಳೆದು ನಿಂತವು. ಈ ಎರಡಕ್ಕೂ ಸಂಬಂಧವಿದೆ. ಜಾತಿಗಳಲ್ಲಿರುವ ತಾರತಮ್ಯ ಹೋಗಬೇಕಾದರೆ ಮೊದಲು ವೃತ್ತಿಗಳಲ್ಲಿರುವ ತಾರತಮ್ಯ ಹೋಗಬೇಕು. ಹೀಗಾಗಿ ಶರಣರು ಕಾಯಕ ಸಿದ್ಧಾಂತದ ಮೂಲಕ ವಿವಿಧ ವೃತ್ತಿಗಳಲ್ಲಿದ್ದ ತಾರತಮ್ಯವನ್ನು ಹೋಗಲಾಡಿಸಲು ಕ್ರಿಯಾಶೀಲರಾದರು. ಆವ ಕಾಯಕವಾದಡು ಒಂದೇ ಕಾಯಕವಯ್ಯ, ಆವ ವ್ರತವಾದರೂ ಒಂದೇ ವ್ರತವಯ್ಯ ಎಂಬ ಅಲ್ಲಂಪ್ರಭುಗಳ ಈ ವಚನದಲ್ಲಿ ವೃತ್ತಿ ಕಾಯಕದ ಜೊತೆ ಜಾತಿಯು ಸೇರಿಕೊಂಡದ್ದು ನಾವು ಇಲ್ಲಿ ಕಾಣಬಹುದು. ಕಾಯಕದ ಉದ್ದೇಶ, ವೃತ್ತಿಗಳಿಗೆ ಇರದ ಮಹತ್ವದ ಉದ್ದೇಶ ಕಾಯಕಕ್ಕಿದೆ. ಹಣ ಸಂಪಾದನೆಯೊಂದೇ ವೃತ್ತಿಯ ಉದ್ದೇಶವಾದರೆ ಸಂಪಾದಿಸಿದ ಹಣವನ್ನು ದಾಸೋಹದ ಮೂಲಕ ಹಂಚುವುದು ಕಾಯಕದ ಗುರಿಯಾಗಿದೆ ಎಂಬ ಮಾತನ್ನು ಶರಣರು ಸ್ಪಷ್ಟಪಡಿಸುತ್ತಾರೆ. ಕಾಯಕಗಳ ವರ್ಗೀಕರಣವನ್ನು ಮಾಡಿದಾಗ ಶರಣರ ಕಾಲದಲ್ಲಿ ಅನೇಕ ಕಾಯಕಗಳಿದ್ದವು. ಉತ್ಪಾದನಾ ಮೂಲ ಕಾಯಕಗಳು, ಕೌಶಲ್ಯ ಮೂಲ ಕಾಯಕಗಳು, ಅಗತ್ಯ ಸೇವೆಯ ಕಾಯಕಗಳು, ವೃತ್ತಿನಿರತ ಕಾಯಕಗಳು, ಕಲಾ ಸಂಬಂಧಿ ಕಾಯಕಗಳು, ಮಹಿಳೆಯರ ಕಾಯಕಗಳು. ಹೀಗೆ ಕಾಯಕದಿಂದಲೇ ದಾಸೋಹ ಹುಟ್ಟಿಕೊಂಡಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಕಾಯಕದಲ್ಲಿ ಕೃಷಿ ಕಾಯಕ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೀನುಗಾರಿಕೆ ಈ ಎಲ್ಲ ಕಾಯಕಗಳ ಮಹತ್ವವನ್ನು ಶರಣರು ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಕೌಶಲ್ಯ ಮೂಲ ಕಾಯಕಗಳಲ್ಲಿ ನೇಕಾರಿಕೆ, ಕುಂಬಾರಿಕೆ, ಮೇದಾರಿಕೆ, ಅಕ್ಕಸಾಲಿಗ, ಬಡಿಗ, ಕಂಚುಗಾರ, ಶಿಂಪಿಗ ಮುಂತಾದವರು ಬರುತ್ತಾರೆ. ಅಗತ್ಯ ಸೇವೆ ಕಾಯಕಗಳಲ್ಲಿ ಕ್ಷೌರಿಕ, ಅಗಸ, ಮಡಿವಾಳ, ಅಂಬಿಗ, ತುರುಗಾಹಿ, ತಳವಾರ, ಓಲೆಕಾರ, ಹೂಗಾರ, ಸಮಗಾರ, ಮಾಲೆಗಾರ, ಚರ್ಮಗಾರ, ಕೂಲಿಕಾರ ಮುಂತಾದ ವೃತ್ತಿಗಳನ್ನು ಶರಣರು ಪರಿಚಯಿಸಿದ್ದಾರೆ. ವೃತ್ತಿನಿರತ ಕಾಯಕಗಳಲ್ಲಿ ವೈದ್ಯ, ಉಪ್ಪಾರ, ಗಾಣಿಗ, ಎಲಿಗಾರ, ಲಿಪಿಗಾರ, ಶೆರೆಗಾರ, ಕಲ್ಲುಕುಟ್ಟಿಗ, ಕಟ್ಟಿಗೆ ಮಾರುವವ ಇವು ಸ್ವತಂತ್ರ ನಿರತ ಕಾಯಕಗಳು. ಕಾಯಕದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಶರಣರು ಪ್ರಖ್ಯಾತರಾಗಿದ್ದಾರೆ. ದಾಸೋಹದ ಬಗ್ಗೆ ನೋಡುವುದಾದರೆ ಶರಣರ ಸಾಮಾಜಿಕ ಸಿದ್ಧಾಂತಗಳಲ್ಲಿ ಕಾಯಕದಂತೆ ದಾಸೋಹ ಒಂದು ಮಹತ್ವದ ಮೌಲ್ಯವಾಗಿದೆ. ದಾಸೋಹಕ್ಕೆ ಅದರದೇ ಆದ ಕೆಲವು ನಿಯಮಗಳಿವೆ. ಅವು ಯಾವುವೆಂದರೆ, ಮೋಸ ಮಾಡಿ, ಕಳವು ಮಾಡಿ ತಂದ ಧನವನ್ನು ದಾಸೋಹಕ್ಕೆ ಸ್ವೀಕರಿಸುವುದಿಲ್ಲ. ಶ್ರಮಪಟ್ಟು ದುಡಿದು ಸದಾಚಾರದಿಂದ ಗಳಿಸಿ ಅಹಂಕಾರ ತೊರೆದು ಸಮರ್ಪಣಾ ಭಾವದಿಂದ ಅರ್ಪಿಸಿದಾಗ ಮಾತ್ರ ಅಂತಹ ಧನವು ದಾಸೋಹಕ್ಕೆ ವಿನಿಯೋಗವಾಗುತ್ತದೆ ಎಂಬುದು ಶರಣರ ಅಭಿಪ್ರಾಯವಾಗಿತ್ತು. ತ್ರಿವಿಧ ದಾಸೋಹ, ಸದ್ಭಾವ, ಸದಾಚಾರದ ದಾಸೋಹ ಹೀಗೆ ದಾಸೋಹದ ಮಹತ್ವ ಶರಣರು ತಿಳಿಸಿಕೊಟ್ಟಿದ್ದಾರೆಂಬುದನ್ನು ಲೇಖಕರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಶರಣರ ಧಾರ್ಮಿಕ ಸಿದ್ಧಾಂತಗಳಲ್ಲಿ ಲಿಂಗಾಯತ ಧರ್ಮದಲ್ಲಿ ಬರುವ ಅಷ್ಟಾವರಣಗಳು, ಶಟಸ್ಥಳಗಳು ಮತ್ತು ಪಂಚಾಚಾರಗಳು ತಾತ್ವಿಕ ನಿಲುವುಗಳಾಗಿವೆ. ಗುರುಲಿಂಗ ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಈ ಅಷ್ಟಾವರಣಗಳ ಬಗೆಗೆ ವಚನಕಾರರು ಹೊರ ಆವರಣಗಳ ಬಗೆಗೆ ಹೇಳುತ್ತಾ ಅವೆಲ್ಲೂ ಒಳ ಆವರಣಗಳಾಗುತ್ತವೆಂದು ಸ್ಪಷ್ಟಪಡಿಸಿದ್ದಾರೆ. ಪಂಚಾಚಾರಗಳಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರಗಳೆಂಬ 5 ಆಚಾರಗಳ ಬಗ್ಗೆ ಶರಣರು ಪರಿಪೂರ್ಣವಾದ ಮಾಹಿತಿಯನ್ನು ಬಿಚ್ಚಿ ಇಟ್ಟಿದ್ದಾರೆ. ಶಟಸ್ಥಳಗಳ ಬಗ್ಗೆ ತಿಳಿಸುತ್ತಾ ಶಟ್ ಎಂದರೆ 6, ಸ್ಥಳವೆಂದರೆ ಹಂತ ಎಂದು ಅರ್ಥೈಸುತ್ತಾ ಆತ್ಮ ಸಾಧನೆಯ 6 ಹಂತಗಳಾಗಿ ಲಿಂಗಾಯತ ಧರ್ಮದಲ್ಲಿ ಶಟಸ್ಥಳಗಳು ಕಾಣಿಸಿಕೊಂಡಿವೆ. ಈ ಧರ್ಮದಲ್ಲಿ ಶಟಸ್ಥಳಗಳೇ ಆತ್ಮವಾಗಿವೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವೇ ಶಟಸ್ಥಳಗಳಾಗಿವೆ. ಇವೆಲ್ಲದರ ಬಗ್ಗೆ ಲೇಖಕರು ಬಹಳ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಲಿಂಗಾಯತ ಧರ್ಮದವರು ಈ ಪುಸ್ತಕವನ್ನು ಓದಲೇಬೇಕು ಎಂಬ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸಲಾಗುತ್ತಿದೆ. ಸಮಾರೋಪದಲ್ಲಿ ಲೇಖಕರು ಸಾಹಿತ್ಯ ಕೃತಿ ಬರೆದಂತೆ ಧರ್ಮಕೃತಿ ಬರೆಯುವುದು ಸುಲಭವಲ್ಲ. ಒಂದು ಧರ್ಮದ ಹುಟ್ಟು ಬೆಳವಣಿಗೆಗೆ ಅದರ ಸಿದ್ಧಾಂತಗಳನ್ನು ಕುರಿತು ಬರೆಯಲು ಅನೇಕ ರೀತಿಯ ಅಧ್ಯಯನಗಳನ್ನು ನಡೆಸಬೇಕಾಗುತ್ತದೆ. ವಿವಿಧ ರೀತಿಯ ಆಕಾರಗಳನ್ನು ಗಮನಿಸಬೇಕಾಗುತ್ತದೆ. ಇಷ್ಟೆಲ್ಲ ಸಂಶೋಧನೆ ಮಾಡಿ ಧರ್ಮದ ಕೃತಿಯನ್ನು ರಚಿಸಿದರೂ ಅದು ಪೂರ್ಣ ಪ್ರಮಾಣವೆಂದು ಅನಿಸುವುದಿಲ್ಲ.
ಒಂದು ಸಾಹಿತ್ಯ ಕೃತಿಗೆ ಮಿತಿಗಳಿರುವಂತೆ ಒಂದು ಧಾರ್ಮಿಕ ಕೃತಿಯಲ್ಲಿ ಇನ್ನೂ ಹೆಚ್ಚಿನ ಮಿತಿಗಳು ಕಾಣಿಸಿಕೊಳ್ಳುವುದು ಸಹಜವಾದುದಾಗಿದೆ. ನಾನು ರಚಿಸಿರುವ ಈ ಲಿಂಗಾಯತ ಧರ್ಮ ಅಂದರೆ ಬಸವ ಧರ್ಮ ಕೃತಿಯಲ್ಲಿಯೂ ಅನೇಕ ಮಿತಿಗಳಿವೆಂಬುದನ್ನು ವಿನಮ್ರವಾಗಿ ತಿಳಿಸಬಯಸುತ್ತೇನೆಂದು ಲೇಖಕರು ಹೇಳಿಕೊಂಡಿದ್ದಾರೆ. ಲಿಂಗಾಯತ ವೀರಶೈವ ಧರ್ಮಗಳ ಬಗ್ಗೆಯೂ ತಿಳಿಸಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಈ ಕೃತಿಯ ಬಗ್ಗೆ ಓದುಗರಲ್ಲಿ ಕುತೂಹಲವನ್ನು ಹುಟ್ಟಿಸುವಂತಹ ಸಮಗ್ರ ಲಿಂಗಾಯತ ಧರ್ಮದ ಪರಿಚಯವನ್ನು ಮಾಡಿಕೊಡುವಲ್ಲಿ ಲೇಖಕರಾದ ಡಾಕ್ಟರ್ ಬಸವರಾಜ ಸಬರದವರು ಯಶಸ್ವಿಯಾಗಿದ್ದಾರೆ. ಇದೊಂದು ಬಹಳ ಉತ್ತಮ ಕೃತಿಯಾಗಿದ್ದು ಲೇಖಕರ ಪರಿಶ್ರಮಕ್ಕೆ ಹಿಡಿದಂಥ ಒಂದು ಕನ್ನಡಿಯಾಗಿದೆ ಎಂದು ಹೇಳುವಲ್ಲಿ ಯಾವುದೇ ತಪ್ಪಾಗಲಾರದು. ಬರಡು ಭೂಮಿಯ ಬದುಕು ಇದು ಕವಿತಾ ಆರ್ ಹಳ್ಳಿಯವರ 70 ಕವನಗಳ ಸಂಕಲನವಾಗಿದೆ. ಪ್ರಕಾಶನ ಕವನ ಪ್ರಕಾಶನ ಜೇವರ್ಗಿ, ತಾಲೂಕಾ ಜೇವರ್ಗಿ, ಜಿಲ್ಲಾ ಕಲಬುರಗಿ. ಈ ಕೃತಿಯಲ್ಲಿ 90 ಪುಟಗಳಿವೆ. ಕೃತಿಯ ಶೀರ್ಷಿಕೆಗೆ ತಕ್ಕಂತೆ ಮುಖಪುಟವು ಮುದ್ರಣಗೊಂಡಿದೆ. ಕವನ ಸಂಕಲನದ ಬೆಲೆ 70 ರೂಪಾಯಿ ಇದ್ದು, ಕುಮಾರಿ ಕವಿತಾ ಆರ್ ಹಳ್ಳಿ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೇರಣೆಗೊಂಡು ಕವನಗಳನ್ನು ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀ ದೊಡ್ಡಪ್ಪಗೌಡ ಶಿವಲಿಂಗಪ್ಪಗೌಡ ಪಾಟೀಲ್ ನರಿಬೋಳ್ ಮಾಜಿ ಶಾಸಕರು ಜೇವರ್ಗಿ ಮತಕ್ಷೇತ್ರ ಇವರು ಧರ್ಮ ಗ್ರಂಥದ ದಾಸೋಹಿಗಳಾಗಿದ್ದಾರೆ. ಈ ಕವನ ಸಂಗ್ರಹವನ್ನು ಕವಿತಾ ಅವರು ತಮ್ಮ ತಂದೆ ತಾಯಿಗಳಿಗೆ ಸಮರ್ಪಿಸಿದ್ದಾರೆ. ಮುನ್ನುಡಿಯನ್ನು ಶಹಾಪುರದ ಮಕ್ಕಳ ಸಾಹಿತ್ಯರಾದಂಥ ದಿವಂಗತ ಚಂದ್ರಕಾಂತ್ ಕರದಳಿಯವರು ಬರೆದಿದ್ದಾರೆ. ಕವಿತೆ ಮತ್ತು ಕವಿತಾ ಶೀರ್ಷಿಕೆಯಡಿಯಲ್ಲಿ ಹುಸೇನ್ ಭಾಷಾ ಮುರುಗಾನೂರ್ ಇವರು ಕವಿತಾಳ ಬಗ್ಗೆಯೂ ಕವನಗಳ ಬಗ್ಗೆಯೂ ಬಹಳ ಸೊಗಸಾಗಿ ವಿಮರ್ಶಿಸಿದ್ದಾರೆ. ವೃತ್ತಿಯಿಂದ ಅಧ್ಯಾಪಕಿಯಾದರೂ ಪ್ರವೃತ್ತಿಯಿಂದ ಸಾಹಿತ್ಯಾಭಿರುಚಿ ಬೆಳೆಯುವ ವಯಸ್ಸಿನಲ್ಲಿಯೇ ವೈರಾಗ್ಯವೇಕೆ, ಅಕ್ಕ ಮಹಾದೇವಿಯಂತೆ ಎನ್ನಬಹುದೇ? 70 ಕವಿತೆಗಳಲ್ಲಿ ಒಂದೇ ಒಂದು ಶೃಂಗಾರ ಗೀತೆಗಳಿಲ್ಲ, ಪ್ರೀತಿ ಸಲ್ಲಾಪದ ಪ್ರಸ್ತಾಪವಿಲ್ಲ. ನವರಸಗಳಿಂದಲೇ ಕಾವ್ಯ ಸದೃಢ, ಜೀವನ ಪರಿಪೂರ್ಣ ಎಂಬ ತಮ್ಮದೇ ಆದ ವಿಚಾರಗಳನ್ನು ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಕವಿತೆಗಳೆಲ್ಲವೂ ಕಲ್ಪನೆಗಳಲ್ಲ, ಹಾಗೆಯೇ ಕಲ್ಪನೆಗಳೆಲ್ಲ ಕವಿತೆಗಳಾಗಲು ಸಾಧ್ಯವೇ ಎಂಬ ಮಾತಿನಿಂದ ತಮ್ಮ ಕವನ ಬರವಣಿಗೆಗೆ ಸಹಾಯಕವಾದ ಅಡೆತಡೆಯಾದ ಸಂದರ್ಭಗಳನ್ನು ಕುರಿತು ನನ್ನ ನುಡಿಯಲ್ಲಿ ಕವಿಯಿತ್ರಿ ಹೇಳಿಕೊಂಡಿದ್ದಾರೆ. ಕವನ ಸಂಕಲನದ ಹಿನ್ನುಡಿಯನ್ನು ಡಾಕ್ಟರ್ ಗಾಳೆಪ್ಪ ಪೂಜಾರಿಯವರು ಸುಂದರವಾಗಿ ನುಡಿಗಳಿಂದ ಅದನ್ನು ಪ್ರಶಂಸಿಸಿದ್ದಾರೆ. ಇಲ್ಲಿರುವ 70 ಕವಿತೆಗಳು ಒಂದೊಂದು ರೀತಿಯ ಭಾವನೆಗಳ ಸಮ್ಮಿಲನವಿದೆ. ಇದರಲ್ಲಿ ಕೆಲವೊಂದು ಕವಿತೆಗಳನ್ನು ಮಾತ್ರ ನಾನಿಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ನಾನಿಲ್ಲಿ ನಿಂದನೆ ಎಂಬ ಕವನದಲ್ಲಿ ಹೆಣ್ಣಿನ ಭಾವನೆಗಳನ್ನು ಹೀಗೆ ಬರೆಯುತ್ತಾರೆ. ಮಾತನಾಡದೆ ಮೌನಿಯಾಗಿದ್ದರೆ ಅಹಂಕಾರಿ ಎನ್ನುವಿರಿ, ಹೆಚ್ಚು ಮಾತಾಡಿದರೆ ವಾಚಾಳಿ ಎನ್ನುವಿರಿ ಎಂದು ಪ್ರಶ್ನಿಸುವ ಈ ಕಾವ್ಯಾಂಶದಲ್ಲಿ ಘೋರ ಬಂಡಾಯದ ಛಾಯೆ ಇದೆ ಅನ್ನೋದನ್ನು ಕಾಣ್ತಾ ಇದ್ದೇವೆ. ಹಾಗೆ ಜಾತಿ ಎಂಬ ಕವಿತೆಯಲ್ಲಿ ಬೀಸುವ ಗಾಳಿಗೆ ಕುಲ ಉಂಟೆ, ಬಣ್ಣ ರುಚಿ ಉಂಟೆ, ಅದರಿಂದಲೇ ಬದುಕುವ ನಮಗೇಕೆ ಜಾತಿ ಕುಲ ಎಂದು ಜಾತಿಯ ಬಗ್ಗೆ ಕಠೋರವಾಗಿ ತಿಳಿಸಿದ್ದಾರೆ ಇಲ್ಲಿ ಕವಿಯತ್ರಿಯವರು. ಮೂಢರು ಕವಿತೆಯಲ್ಲಿ ವಚನ ಸಾಹಿತ್ಯದಲ್ಲಿ ಬರುವ ಕೆಲವೊಂದು ವಚನಗಳಿಂದ ಪ್ರೇರಿತರಾಗಿ ಕವನ ಬರೆದಿದ್ದಲ್ಲದೆ ಹೆಣ್ಣಿನ ಜೀವನದಲ್ಲಿ ಯಾವ ಯಾವ ಸಮಯದಲ್ಲಿ ಬೇಸರ ಬರುತ್ತದೆ ಎಂಬ ಭಾವನೆಯನ್ನು ಬೇಸರ ಕವನದಲ್ಲಿ ಬರೆದಿದ್ದಾರೆ. ಏನು ಕಂಡು ಬರೆಯಲಿ, ರೈತನ ಬದುಕು, ಬುದ್ಧ, ಸುತ್ತಮುತ್ತ ಇಂತಹ ಜನರಿದ್ದಾರೆ ಮುಂತಾದ ಕವಿತೆಗಳಲ್ಲಿ ತಾವು ತಮ್ಮ ಜೀವನದಲ್ಲಿ ಕಂಡುಕೊಂಡು ಅನುಭವಿಸಿದ ಅನುಭವಗಳನ್ನು ಕಾವ್ಯ ಕಟ್ಟುವಲ್ಲಿ ತಮ್ಮ ಕವನಗಳಲ್ಲಿ ಅದನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಕೃತಿಯನ್ನು ಕುರಿತು ಬದಲಾಗದ ಜಗತ್ತು ಮಾಯವಾಗುತ್ತಿದೆ, ಶಾಂತಿ, ಪ್ರಕೃತಿಯ ಮಡಿಲಲ್ಲಿ ಎಲ್ಲ ಕವಿತೆಗಳಲ್ಲಿ ನಾವು ಪ್ರಕೃತಿಯ ಸೊಬಗನ್ನು ಕಾಣ್ತೇವೆ. ಸಂಜೆ ಮಲ್ಲಿಗೆ ಎನ್ನುವಂಥ ಒಂದು ಕವನದಲ್ಲಿ ಮೂಡಣದ ರವಿ ಮರೆಯಾಗುತ್ತಿರಲು ನೀನು ತೆರೆಯ ಮೇಲೆ ತೇಲುತ್ತಾ ಬಂದೆ ಮೆಲ್ಲಗೆ ನೀ ಸಂಜೆ ಮಲ್ಲಿಗೆ ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ಅದನ್ನು ಬರೆದಿದ್ದಾರೆ. ಲಂಬಾಣಿ ತಾಂಡದಲ್ಲಿ ಇರುವ ಮಕ್ಕಳಿಗೆ ಕನ್ನಡ ಭಾಷೆ ಬಾರದು. ಕವಯಿತ್ರಿಯವರು ಸ್ವತಃ ಲಂಬಾಣಿ ಭಾಷೆಯನ್ನು ಕಲಿತುಕೊಂಡು ಕನ್ನಡಕ್ಕೆ ಶಬ್ದಗಳನ್ನು ತರ್ಜುಮೆ ಮಾಡಿಸಿ ಮಕ್ಕಳಿಗೆ ಕಲಿಸಿದ್ದಾರೆ ಎಂಬುದನ್ನು ಹೇಗೆ ನಾ ಕಲಿಸಲಿ ಎಂಬ ಕವನ ಸಂಕಲನದಲ್ಲಿ ತಮ್ಮ ಮನದ ಅಳಲನ್ನು ಅವರಲ್ಲಿ ತೋಡಿಕೊಂಡಿದ್ದಾರೆ. ಮುಂದೆ ದಣಿವು, ಎಲೆಮಾನವ ಈ ಕವನಗಳಲ್ಲಿ ಸಮಾಜದ ಅನಿಷ್ಟ ಪದ್ಧತಿ, ಮಾನವನ ದುರಾಶೆ, ದುರಹಂಕಾರ ಒಳಗೊಂಡ ಕವನಗಳಾಗಿವೆ. ನಂತರ ಇಂದಿನ ಮದುವೆಗಳು, ಇಲ್ಲಿ ಕವಯಿತ್ರಿ ಮದುವೆಯ ಮುಂಚಿನ ಸಂದರ್ಭವನ್ನು ವಿವರಿಸುತ್ತಾ ಹೊಸದಾಗ ನನ್ನ ಗಂಡ ಹೊರಗೆ ಹೋಗೊಳ್ಳಿಲ್ಲ, ಇರ್ತಾ ನನ್ನ ಗಂಡ ಮನೆಯಲ್ಲಿ ಇರುಗೊಳ್ಳಿಲ್ಲ ಎನ್ನುವ ಮಾತಿನಂತೆ ಗಂಡನಾಗುವವನ ವರ್ತನೆ ಇಲ್ಲಿ ಎತ್ತಿ ತೋರಿಸಿದ್ದಾರೆ ಕವಯಿತ್ರಿಯವರು. ಬೇಲಿ ದಾಟಿದ ದನಗಳು, ದಾರಿ ತಪ್ಪಿಸಿದ ಸಮಾಜ, ನಾನು ನನ್ನದು ಎನ್ನಬೇಡ, ಅನ್ಯಾಯವಿಲ್ಲದ ಮೇಲೆ ಬೇಡವೆನ್ನದ ಬದುಕು, ಕನಸಾಗಿ ಉಳಿದ ಸ್ವಾತಂತ್ರ್ಯ, ಸುತ್ತಮುತ್ತ ಮುಂತಾದ ಕವನಗಳಲ್ಲಿ ಕೆಟ್ಟ ರಾಜಕಾರಣಿಗಳ ಕುರಿತು ಅವರ ಅಹಂಕಾರ, ದ್ವೇಷ, ದರ್ಪ, ನಮ್ಮ ಸ್ವಾತಂತ್ರ್ಯದ ಬಯಕೆಯ ಭಾವನೆಗಳನ್ನು ಎತ್ತಿ ತೋರಿಸಿದ್ದಾರೆ. ಅಮಾವಾಸ್ಯೆ ಎಂದರೆ ಕತ್ತಲದ ಭಾವನೆಯನ್ನು ಎತ್ತಿ ತೋರಿಸುತ್ತಾರೆ. ಅದಾದ ನಂತರವೇ ಹುಣ್ಣಿಮೆಗೆ ಬೆಲೆ ಎಂಬ ಮಾತನ್ನು ಬೆಳಕಿನೊಂದಿಗೆ ಅದನ್ನು ತಿಳಿ ಹೇಳಿಸಿದ್ದಾರೆ. ಕವನ ಸಂಕಲ ಶೀರ್ಷಿಕೆಯ ಬರಡು ಭೂಮಿಯ ಬದುಕು ಈ ಕವನದಲ್ಲಿ
ನಿದ್ದೆಯಲ್ಲೊಮ್ಮೆ ನೋಡಿದ್ದೆ, ಎಚ್ಚರವಾದಾಗ ಕೇಳಿದ್ದೆ, ಕನಸಿನಲ್ಲಿಯೂ ಕನವರಿಸಿದ್ದೆ, ಯಾವುದರ ಸುಳಿವಿಲ್ಲ, ನೆನಪಾಯಿತು ಯಾಕೆಂದು ಬರಡು ಭೂಮಿಯ ಬದುಕೆಂದು ಅಂಥೇಳಿ ಅದನ್ನು ಕನವರಿಸುತ್ತಾ ಈ ಕವನದಲ್ಲಿ ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನದೊಂದು ಬಯಕೆ, ಕಮರಿ ಹೋದ ಕುಸುಮ, ದಾಟಿ ಬಾ ಹೊಸ್ತಿಲನ್ನು, ಅವಳೂರ ದಾರಿ. ಈ ಎಲ್ಲ ಕವನಗಳಲ್ಲಿ ಹೆಣ್ಣಿನ ಜೀವನ, ಅವಳ ಆಶೆ ಆಕಾಂಕ್ಷೆ, ಕಮರಿ ಹೋಗುವ ಅವಳ ಭಾವನೆಗಳನ್ನು ಕುರಿತು ಬರೆದಿದ್ದಾರೆ. ಒಟ್ಟಾರೆ ಇವರ ಈ ಕವನಗಳು ಸಾಮಾಜಿಕವಾಗಿ, ಪ್ರಾಕೃತಿಕವಾಗಿ, ನೈಜವಾಗಿ ಎಲ್ಲರನ್ನೂ ಬಡಿದೆಬ್ಬಿಸುವ ಭಾವನೆಗಳನ್ನು ಹೊಂದಿವೆ. ಇವರಿಂದ ಮುಂದೆ ಇನ್ನೂ ಒಳ್ಳೆಯ ಕವನಗಳು, ಕೃತಿಗಳು ಸಾಹಿತ್ಯ ಲೋಕಕ್ಕೆ ಕೊಟ್ಟು ಸಾಹಿತ್ಯಿಕ ಮೌಲ್ಯಗಳನ್ನು ಸಮಾಜಕ್ಕೆ ಕೊಡುವಲ್ಲಿ ಇವರು ತುಂಬ ಯಶಸ್ವಿಯಾಗಲಿ ಅಂತೇಳಿ ಆಶಿಸೋಣ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್ ಸಬರದ್ ಅವರ ಲಿಂಗಾಯತ ಧರ್ಮ ಹಾಗೂ ಕವಿತಾ ಆರ್ ಹಳ್ಳಿ ನೆಲೋಗಿ ಅವರ ಬರಡು ಭೂಮಿಯ ಬದುಕು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಸುಲೇಖಾ ಮಾಲಿ ಪಾಟೀಲ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.